ನಮಸ್ಕಾರ ಸ್ನೇಹಿತರೆ. ಯಾವ ವ್ಯಕ್ತಿಗೆ ಈ 9 ಗುಣಗಳು ಇರುತ್ತದೋ ಅವನು ಸರ್ವಶ್ರೇಷ್ಠನೆಂದು ಸ್ವತಃ ಶ್ರೀಕೃಷ್ಣ ಪರಮಾತ್ಮರೇ ಹೇಳಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮರು ಹೇಳಿದಂತ ಆ 9 ಗುಣಗಳು ಯಾವುದು? ಆ ಗುಣಗಳು ನಿಮ್ಮಲ್ಲಿ ಇದೆಯಾ ಅಥವಾ ನಿಮಗೆ ತಿಳಿದವರಲ್ಲಿ ಇದೆಯಾ ಎಂಬುದು ಈ ವಿಡಿಯೋ ನೋಡಿ ತಿಳಿದುಕೊಳ್ಳಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಶ್ರೀಕೃಷ್ಣ ಪರಮಾತ್ಮರು ಹೇಳಿದಂತ ಸರ್ವಶ್ರೇಷ್ಠ ವ್ಯಕ್ತಿ ಅಂದರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಯಾವ ರೀತಿ ಪ್ರೀತಿಸುತ್ತಾನೋ ಅದೇ ರೀತಿ ಇತರರನ್ನು ಕೂಡ ಪ್ರೀತಿಸುವುದು. ಒಬ್ಬ ವ್ಯಕ್ತಿ ಒಳಗಿನಿಂದ ಶುಚಿಯಾದಾಗ ಮತ್ತು ದೈವಿಕ ಜ್ಞಾನವನ್ನು ಹೊಂದಿದ್ದಾಗ ಮಾತ್ರವೇ ಇದು ಸಾಧ್ಯ. ಅಂತ ವ್ಯಕ್ತಿ ಪ್ರಕೃತಿಯಲ್ಲಿ ಕಾಣಿಸುವಂತ ಪ್ರತಿ ಅಣುವನ್ನು ಕೂಡ ಪ್ರೀತಿಸುತ್ತಾನೆ ಹಾಗೂ ಗೌರವಿಸುತ್ತಾನೆ. ಪ್ರಕೃತಿಯ ಮೇಲೆ ಅಪಾರವಾದ ಪ್ರೀತಿ ಇಟ್ಟುಕೊಂಡಿರುತ್ತಾನೆ. ಏಕೆಂದರೆ ವಾಸ್ತವದಲ್ಲಿ ಅದೆಲ್ಲವೂ ಕೂಡ ಒಂದೇ ಅಸ್ತಿತ್ವದಿಂದ ಬಂದಿರುವುದು ಎಂಬ ವಿಷಯ ಆ ವ್ಯಕ್ತಿಗೆ ಗೊತ್ತಿರುತ್ತದೆ. ಶಿವ ಎಲ್ಲಾ ಕಡೆ ಇರುತ್ತಾರೆ ಎಂದು ಹೇಳುತ್ತಾರೆ. ನಾವು ನೋಡೋ ಪ್ರತಿ ವಸ್ತುಗಳಲ್ಲಿ, ಜೀವಿಗಳಲ್ಲಿ, ಈ ಪ್ರಕೃತಿಯಲ್ಲಿರುವ ಪ್ರತಿ ಕಡೆಯೂ ಶಿವ ಇದ್ದಾರೆ. ಅಷ್ಟೇ ಏಕೆ, ನಮ್ಮೊಳಗೂ ಕೂಡ ಶಿವ ಇದ್ದಾರೆ. ಆದರೆ ಕಣ್ಣಿಗೆ ಕಾಣಿಸಲ್ಲ ಅಷ್ಟೆ. ಆದರೆ ಎಷ್ಟೋ ಸಲ ಅವರಿದ್ದಾರೆ ಎಂದು ನಿರೂಪಿಸುತ್ತಿರುತ್ತಾರೆ. ಶ್ರೀಕೃಷ್ಣ ಪರಮಾತ್ಮರು ಮಹಾಭಾರತದಲ್ಲಿ ಒಬ್ಬ ವ್ಯಕ್ತಿಗೆ ಈ 9 ಲಕ್ಷಣಗಳಿದ್ದರೆ ಆ ವ್ಯಕ್ತಿ ಸರ್ವಶ್ರೇಷ್ಠ ಎಂದು ಹೇಳಿದ್ದಾರೆ. ಆದರೆ ಆ 9 ಗುಣಗಳು ಅಥವಾ ಲಕ್ಷಣಗಳು ಸಾಮಾನ್ಯ ಮನುಷ್ಯರಲ್ಲಿ ಇರುವುದಿಲ್ಲ. ಆ ಗುಣಗಳು ಆ ವ್ಯಕ್ತಿಯ ಜನನದಿಂದಲೇ ಅವನ ಜೊತೆ ಬಂದಿರುತ್ತವೆ. ವಯಸ್ಸು ಬೆಳೆಯುತ್ತಿದ್ದಂತೆ ಆ ಗುಣಗಳಿಂದ ಆ ವ್ಯಕ್ತಿ ಕೀರ್ತಿಯನ್ನು ಗಳಿಸುತ್ತಾನೆ. ಪ್ರತ್ಯೇಕವಾದ ಗುಣಗಳನ್ನು ಹೊಂದಿರುವಂತ ವ್ಯಕ್ತಿ ಜನಿಸುವುದಕ್ಕೂ ಕೂಡ ಒಂದು ಪ್ರತ್ಯೇಕ ಕಾರಣ ಇರುತ್ತದೆ. ನಿಜಕ್ಕೆ ಮನುಷ್ಯನಂತೆ ಜನಿಸುವುದು ಅಷ್ಟೊಂದು ಸಾಮಾನ್ಯ ವಿಷಯವಲ್ಲ. 84 ಲಕ್ಷ ಜೀವರಾಶಿಗಳನ್ನು ಹೊಂದಿರುವಂತ ಈ ಪ್ರಪಂಚದಲ್ಲಿ ಮನುಷ್ಯನ ಜನ್ಮ ಅತ್ಯುತ್ತಮ. ಮನುಷ್ಯನ ರೂಪದಲ್ಲಿ ನಾವು ಮಾಡುವಂತ ಕೆಲಸಗಳು ಬೇರೆ ಯಾವ ಜೀವಿಯ ರೂಪದಲ್ಲಿದ್ದಾಗಲೂ ಮಾಡಲು ಸಾಧ್ಯವಾಗದು. ಮನುಷ್ಯನ ಜನ್ಮ ಕೊಟ್ಟಿದ್ದಕ್ಕಾಗಿ ಆ ದೇವರಿಗೆ ನಾವು ಯಾವಾಗಲೂ ಕೃತಜ್ಞತೆ ಹೇಳುತ್ತಿರಬೇಕು. ಉನ್ನತವಾದ ಮನುಷ್ಯನ ಜನ್ಮ ನಮಗೆ ಸಿಕ್ಕಿದೆ ಅಂದ ಮೇಲೆ ಅದಕ್ಕಿಂತಲೂ ದೊಡ್ಡ ಅದೃಷ್ಟ ಮತ್ತೊಂದಿಲ್ಲ. ಆದರೆ ಕೆಲವರು ಮನುಷ್ಯನಾಗಿ ಹುಟ್ಟಿ ಕೂಡ ಪ್ರಾಣಿಗಿಂತಲೂ ವಿಕೃತವಾಗಿ ನಡೆದುಕೊಳ್ಳುತ್ತಾರೆ. ದೇವರ ಕೃಪೆ ಇರುವವರು ತುಂಬಾ ಅದೃಷ್ಟವಂತರು. ಅವರಿಗೆ ಪ್ರತಿ ಕಷ್ಟದಲ್ಲೂ ಪ್ರತಿ ಮಾರ್ಗದಲ್ಲೂ ಶಿವ ದಾರಿ ತೋರಿಸುತ್ತಾರೆ. ನಿಜವಾದ ಮಾರ್ಗವನ್ನು, ಸತ್ಯವಾದ ಮಾರ್ಗವನ್ನು ತೋರಿಸಿ ಆ ದಾರಿಯಲ್ಲಿ ಮಾತ್ರವೇ ಶಿವ ಅವರನ್ನು ಕರೆದೋಗುತ್ತಾರೆ. ಆದರೆ ಅಂತ ಗುಣಗಳಿಗಾಗಿ ಕೇವಲ ಕೆಲವರನ್ನು ಮಾತ್ರವೇ ದೇವರು ಆಯ್ಕೆ ಮಾಡಿಕೊಂಡು ಅವರಿಗೆ ಮುಕ್ತಿ ಕೊಡುತ್ತಾರೆ. ಯಾವ ಸಮಸ್ಯೆ ಬಂದರೂ, ಕಷ್ಟ ಬಂದರೂ ಅದೆಲ್ಲವನ್ನು ಮೆಟ್ಟಿ ನಿಂತು ದೇವರ ಕೃಪೆಯಿಂದ ಮುಂದೆ ನಡೆಯುತ್ತಾರೆ. ಅವರು ಬೇರೆಯವರಿಗೂ ಕೂಡ ಧರ್ಮ ಮಾರ್ಗವನ್ನು, ಸತ್ಯ ಮಾರ್ಗವನ್ನು ತೋರಿಸುತ್ತಾರೆ. ಅವರನ್ನು ಅನುಸರಿಸುವಂತೆ ಮಾಡಿಕೊಳ್ಳುತ್ತಾರೆ. ಭಕ್ತಿ ಎಂಬ ಅಮೃತದಿಂದ ತುಂಬಿ ಹೋದ ಅವರ ಜೀವನದಲ್ಲಿ ಹೆಸರು, ಕೀರ್ತಿ, ಸಂಪತ್ತು ಗಳಿಸಬೇಕು ಎಂಬ ಆಕಾಂಕ್ಷೆ ಇರುವುದಿಲ್ಲ. ಅವರೊಳಗೆ ದೈವಿಕ ಭಾವನೆಗಳು ಪ್ರವಾಹದಂತೆ ಹರಿಯುತ್ತಿರುತ್ತದೆ. ಕಾರಣ ಏನೆಂದರೆ ಆ ವ್ಯಕ್ತಿಗಳು ಪ್ರಪಂಚದಲ್ಲಿರುವ ಪ್ರಕೃತಿ ಹಾಗೂ ಪ್ರತಿ ಜೀವಿಯ ಮೇಲೂ ಸಹಜವಾದ ಪ್ರೀತಿಯನ್ನು ಹೊಂದಿರುತ್ತಾರೆ. ಆದರೆ ಯಾವ ವ್ಯಕ್ತಿಯಲ್ಲಿ ಅಂಥ ಲಕ್ಷಣಗಳು ಇದೆ ಎಂದು ನಾವು ಯಾವ ರೀತಿ ತಿಳಿದುಕೊಳ್ಳುವುದು ಎಂಬುದು ಈಗ ನೋಡೋಣ. ಮೊದಲನೇ ಗುಣ, ದಿನನಿತ್ಯದ ಕಾರ್ಯಕ್ರಮಗಳು ಮುಗಿದ ಮೇಲೆ ಯಾವ ವ್ಯಕ್ತಿ ಶಿವನ ಪ್ರಾರ್ಥನೆ ಹಾಗೂ ನಾಮಸ್ಮರಣೆ ಮಾಡುತ್ತಾ ದಿನವನ್ನು ಕಳೆಯುತ್ತಾನೋ ಆ ವ್ಯಕ್ತಿ ಶ್ರೇಷ್ಠ ಪುರುಷ ಎಂದು ಶ್ರೀಕೃಷ್ಣ ಹೇಳಿದ್ದಾರೆ. ನಿಜಕ್ಕೆ ಅಂಥ ವ್ಯಕ್ತಿಗಳ ಸುತ್ತಲೂ ಒಂದು ರೀತಿಯಾದ ಶಕ್ತಿ ಇರುತ್ತದೆ. ಅದು ಶಿವನ ಕೃಪೆಯಿಂದ ಬಂದಿರುವಂತದ್ದು. ಸುಖ ದುಃಖದಲ್ಲಿ, ಕಷ್ಟ ನಷ್ಟಗಳಲ್ಲಿ ಶಿವನನ್ನು ನೋಡುವುದು ತುಂಬಾ ಉತ್ತಮವಾದ ಲಕ್ಷಣ. ಕಷ್ಟ ಬಂದಾಗ ದೇವರನ್ನು ನಿಂದಿಸದೆ ಯಾವ ಪರಿಸ್ಥಿತಿ ಬಂದರೂ ದೇವರು ನೋಡಿಕೊಳ್ಳುತ್ತಾರೆ ಎಂದು ಅವರ ಮೇಲೆ ಭಾರ ಹಾಕುವವನು
ಅತ್ಯುತ್ತಮ ವ್ಯಕ್ತಿಯಾಗುತ್ತಾನೆ. ಆ ವ್ಯಕ್ತಿ ಪ್ರಚಾರಣೆಗಳಿಂದ ಪ್ರಜೆಗಳಿಂದ ದೂರ ಇರಲು ಇಷ್ಟಪಡುತ್ತಾನೆ. ಆ ವ್ಯಕ್ತಿ ಅಹಂಕಾರದಿಂದ ಪೂರ್ತಿಯಾಗಿ ವಿಮುಕ್ತಿ ಪಡೆದಿರುತ್ತಾನೆ. ಆ ವ್ಯಕ್ತಿ ಯಾವಾಗಲೂ ಇತರರ ದೃಷ್ಟಿಯನ್ನು ಅವನತ್ತ ಆಕರ್ಷಿಸಲು ಪ್ರಯತ್ನಿಸುವುದಿಲ್ಲ. ಎರಡನೇ ಗುಣ, ಬೇರೆಯವರ ಮೇಲೆ ಅಪವಾದ ಹೊರಿಸದೆ ನಿಂದನೆ ಹಾಕದೇ ಇರುವವನು. ಇತ್ತೀಚಿನ ದಿನಗಳಲ್ಲಿ ಮನುಷ್ಯರು ಯಾವುದಾದರೂ ತಪ್ಪು ನಡೆದರೆ ಅದನ್ನು ಬೇರೆಯವರ ಮೇಲೆ ತಳ್ಳಿ ಅವರು ತಪ್ಪಿಸಿಕೊಳ್ಳುತ್ತಿದ್ದಾರೆ. ಆ ರೀತಿ ಇರಬಾರದು. ಒಂದು ವೇಳೆ ಅವರಿಂದ ತಪ್ಪು ನಡೆದರೆ ಅದನ್ನು ಬೇರೆಯವರ ಮೇಲೆ ತಳ್ಳದೆ ಆ ತಪ್ಪಿಗೆ ನಾನೇ ಕಾರಣ ಎಂದು ನಿಜಾಯಿತಿಯಿಂದ ಯಾರು ಒಪ್ಪಿಕೊಳ್ಳುತ್ತಾರೋ ಅವರೇ ಸರ್ವಶ್ರೇಷ್ಠ ಪುರುಷ. ಬೇರೆಯವರ ಮೇಲೆ ಕೆಟ್ಟದಾಗಿ ಯಾವಾಗಲೂ ಮಾತನಾಡಬಾರದು. ಆ ವ್ಯಕ್ತಿ ಬೇರೆಯವರಲ್ಲಿ ಕೆಟ್ಟ ಗುಣಗಳು ಇದ್ದರೂ ಕೂಡ ಅದನ್ನು ನೋಡದೆ ಅವರಲ್ಲಿರುವಂತಹ ಒಳ್ಳೆ ಗುಣಗಳನ್ನು ಮಾತ್ರ ನೋಡಿ ಅದಕ್ಕೆ ಪ್ರೋತ್ಸಾಹ ಕೊಡುತ್ತಾನೆ. ಆ ವ್ಯಕ್ತಿಗಳು ಇತರರು ಅವರ ಗುರಿ ತಲುಪುವುದಕ್ಕೆ ಸಹಾಯ ಮಾಡುತ್ತಾರೆ. ಬೇರೆಯವರನ್ನು ಸರಿದಾರಿಯಲ್ಲಿ ಕರೆತರುತ್ತಾರೆ. ಆ ವ್ಯಕ್ತಿಗಳು ಭೌತಿಕ ಜೀವನಕ್ಕೆ ಕೆಲವು ಒಳ್ಳೆ ಪದ್ಧತಿಗಳು ಹಾಗೂ ನಿಯಮಗಳನ್ನು ಬೋಧಿಸುತ್ತಾರೆ. ಆದರೆ ತಾನು ಹೇಳಿದ್ದನ್ನೇ ಮಾಡಬೇಕು ಎಂದು ಯಾರನ್ನು ಬಲವಂತ ಮಾಡಲು ಹೋಗುವುದಿಲ್ಲ. ಇದು ಎರಡನೇ ಗುಣ. ಇನ್ನು ಮೂರನೇ ಗುಣ ನೋಡೋದಾದ್ರೆ, ಆ ವ್ಯಕ್ತಿ ತಾನು ಅಂದುಕೊಂಡಂತ ಕೆಲಸವನ್ನು ಅಂದುಕೊಂಡ ಸಮಯಕ್ಕೆ ಈಶ್ವರನ ಕೃಪೆಯಿಂದ ಪೂರ್ತಿ ಮಾಡುತ್ತೇನೆ ಎಂದು ನಂಬುತ್ತಾನೆ. ಆ ವ್ಯಕ್ತಿ ಕಷ್ಟ ಬಂದರೂ ನಷ್ಟ ಬಂದರೂ ಯಾವ ಪರಿಸ್ಥಿತಿಗೂ ತಲೆಬಾಗದೆ ತಾನು ಅಂದುಕೊಂಡ ಕಾರ್ಯವನ್ನು ಪೂರ್ತಿ ಮಾಡಿ ತೋರಿಸುವಂತಹ ಶಕ್ತಿ ಅವನಿಗಿರುತ್ತದೆ. ಬೇರೆಯವರು ಏನು ಹೇಳಿದರು, ಎಷ್ಟೋ ವಿಘ್ನಗಳು ಎದುರಾದರೂ, ಯಾರು ಎಷ್ಟು ಹಿಂದಕ್ಕೆ ಎಳೆಯಲು ಪ್ರಯತ್ನಿಸಿದರೂ ಆ ವ್ಯಕ್ತಿ ಅದೆಲ್ಲವನ್ನೂ ಮೆಟ್ಟಿ ನಿಂತು ದೇವರನ್ನು ನಂಬಿ ಮುಂದೆ ಹೋಗುತ್ತಾನೆ. ಇನ್ನು ನಾಲ್ಕನೇ ಗುಣ, ಪುಣ್ಯ ಕಾರ್ಯಗಳಲ್ಲಿ ಸಮಯ ಕಳೆಯುವಂತಹ ವ್ಯಕ್ತಿಗಳು. ಅಗತ್ಯ ಇರುವವರಿಗೆ ತನ್ನ ಕೈಲಾದ ಸಹಾಯ ಮಾಡುವುದು, ಬಡವರಿಗೆ ಹಾಗೂ ಸಹಾಯ ಕೇಳಿದವರಿಗೆ ತನ್ನ ಶಕ್ತಿಗೆ ತಕ್ಕಂತೆ ಸಹಾಯ ಮಾಡುವುದು, ಹಾಗೆ ಯಾವಾಗಲೂ ಯಾರನ್ನೂ ಹೀಯಾಳಿಸದೇ ಇರುವುದು, ಬೇರೆಯವರ ಬಡತನ ನೋಡಿ ಅವರನ್ನು ಅವಮಾನಿಸದೆ ಸಹಾಯ ಮಾಡುತ್ತಾ ಬೇರೆಯವರನ್ನು ಕೂಡ ಅವರಿಗೆ ಸಹಾಯ ಮಾಡುವಂತೆ ಮಾಡುವುದು ತುಂಬಾ ದೊಡ್ಡ ಗುಣ. ಎಲ್ಲರಲ್ಲೂ ಈ ಗುಣ ಕಾಣಿಸುವುದಿಲ್ಲ. ಕೇವಲ ಶಿವನ ಕೃಪೆಯಿಂದ ಈ ಜಗತ್ತೆಲ್ಲವೂ ಶಿವಮಯ ಎಂದು ಭಾವಿಸುವ ವ್ಯಕ್ತಿಗಳಲ್ಲಿ ಮಾತ್ರವೇ ಈ ಗುಣ ಇರುತ್ತದೆ. ಯಾವುದೇ ಷರತ್ತುಗಳಿಲ್ಲದೆ ಪ್ರೀತಿಸುವುದು ಆ ವ್ಯಕ್ತಿಯ ಮೊದಲ ಲಕ್ಷಣ. ಆ ವ್ಯಕ್ತಿ ಬೇರೆಯವರನ್ನು ಪರೀಕ್ಷೆ ಮಾಡಲು ಹೋಗುವುದಿಲ್ಲ. ಬೇರೆಯವರನ್ನು ಟೀಕೆ ಮತ್ತು ವಿಶ್ಲೇಷಣೆ ಮಾಡುವುದಿಲ್ಲ. ಅವನು ಮಾತ್ರ ಸಹಾಯ ಮಾಡುವುದಲ್ಲದೆ ಬೇರೆಯವರ ಕೈಯಿಂದಲೂ ಸಹಾಯ ಮಾಡಿಸಬೇಕು. ಅವನೇ ಸರ್ವಶ್ರೇಷ್ಠ ಎಂದು ಶ್ರೀಕೃಷ್ಣ ಹೇಳಿದ್ದಾರೆ. ಇನ್ನು ಐದನೇ ಗುಣ, ಬೇರೆಯವರಿಗೆ ನಷ್ಟ ಉಂಟು ಮಾಡದೆ ಅವನ ಕೆಲಸ ಅವನು ಮಾಡುವುದು, ಬೇರೆಯವರ ಹಣದ ಮೇಲೆ ಆಸೆ ಪಡುವುದು ಹಾಗೂ ಬೇರೆಯವರಿಗೆ ಬಂದ ಕೀರ್ತಿ ತನ್ನಿಂದಲೇ ಬಂತು ಎಂದು ಗರ್ವ ಪಡದೆ ಇರುವುದು, ಯಾರಿಗೂ ಯಾವ ನಷ್ಟ ಉಂಟು ಮಾಡದೆ ಅವನ ಗುಣ ಅವನು ಕಾಪಾಡಿಕೊಳ್ಳುವುದು, ಹಾಗೆ ಬೇರೆಯವರ ಮೇಲೆ ಅವಲಂಬಿಸದೇ ಇರುವುದು. ಭವಿಷ್ಯತ್ತಿನಲ್ಲಿ ಏನಾದರೂ ಕೆಟ್ಟದ್ದು ನಡೆಯುತ್ತಿದೆ ಅಂದರೆ ಅದನ್ನು ಮೊದಲೇ ತಿಳಿದುಕೊಳ್ಳುವ ಶಕ್ತಿ ಆ ವ್ಯಕ್ತಿಗೆ ಇರುತ್ತದೆ. ಭವಿಷ್ಯತ್ತಿನಲ್ಲಿ ಏನಾದರೂ ಕೆಟ್ಟದ್ದು ನಡೆಯುತ್ತಿದೆ ಅಂದರೆ ಅದನ್ನು ಮೊದಲೇ ತಿಳಿದುಕೊಳ್ಳುವ ಶಕ್ತಿ ಯಾವ ವ್ಯಕ್ತಿಗಿರುತ್ತದೋ ಅವನ ಮೇಲೆ ಶಿವನ ಕೃಪೆ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಒಳ್ಳೆಯದು ನಡೆದರೂ ಕೆಟ್ಟದ್ದು ನಡೆದರೂ ಅವರಿಗೆ ಮೊದಲೇ ತಿಳಿಯುತ್ತದೆ. ಅವರ ಮನಸ್ಸಿನಲ್ಲಿ ಗಲಭೆ ಉಂಟಾಗುತ್ತದೆ. ಯಾವುದೋ ದೊಡ್ಡ ಅಪಾಯ ನಡೆಯಲಿದೆ ಎಂದು ಇತರರನ್ನು ಕೂಡ ಅವರು ಮೊದಲೇ ಎಚ್ಚರಿಸುತ್ತಾರೆ. ದೇವರ ಕೃಪೆ ಇರುವವರು ಮಾತ್ರ ಈ ಅನುಭವ ಪಡೆಯಲು ಸಾಧ್ಯ. ಇನ್ನು ಆರನೇ ಗುಣ, ಸರ್ವಶ್ರೇಷ್ಠ ಎಂದು ಹೇಳಲ್ಪಡುವ ಆ ವ್ಯಕ್ತಿಯ ಅಸಾಧಾರಣವಾದ ಗುಣ ಹಾಗೂ ಶ್ಲಾಘನೀಯ ಗುಣ ಏನೆಂದರೆ ಅವನು ತನ್ನನ್ನು ತಾನು ಗುರು ಎಂದು ಯಾವಾಗಲೂ ಭಾವಿಸುವುದಿಲ್ಲ. ಅತಿ ವಿನಯವಾಗಿರುವಂತ ಆ ವ್ಯಕ್ತಿ ತಾನು ಕಲಿಯಬೇಕಾಗಿರುವುದು ಇನ್ನೂ ಹೆಚ್ಚಿದೆ ಎಂದು ನಂಬುತ್ತಾನೆ. ಅಷ್ಟು ಸಲೀಸಾಗಿ ಆ ವ್ಯಕ್ತಿ ಗುರು ಎಂದು ಕರೆಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಆಧ್ಯಾತ್ಮಿಕ ಹಾಗೂ ದೈವಿಕ ಕಾರ್ಯಗಳನ್ನು ಮಾಡುತ್ತಿರುವಾಗ ಇದು ನಾನಲ್ಲ, ನನ್ನೊಳಗೆ ವಾಸವಿರುವ ದೇವರು ಪ್ರತಿಯೊಂದು ಮಾಡುತ್ತಿದ್ದಾರೆ, ನಾನು ಕೇವಲ ತೃಣ ಮಾತ್ರ ಎಂದು ಆ ವ್ಯಕ್ತಿ ಭಾವಿಸುತ್ತಾನೆ.
ಇನ್ನು 7ನೇ ಗುಣ, ಆ ವ್ಯಕ್ತಿಗೆ ದೈವಿಕ ಹಾಗೂ ಅತೀಂದ್ರಿಯ ಶಕ್ತಿಗಳಿದ್ದರೂ ಕೂಡ ಅವನು ಅದನ್ನು ತನ್ನ ಸ್ವಂತ ಪ್ರಯೋಜನಕ್ಕಾಗಿ ಉಪಯೋಗಿಸುವುದಿಲ್ಲ. ಅದನ್ನು ಬೇರೆಯವರ ಒಳಿತಿಗಾಗಿ ಮಾತ್ರ ಬಳಸುತ್ತಾನೆ. ಆ ವ್ಯಕ್ತಿ ಯಾವಾಗಲೂ ಯಾರಿಗೂ ಆದೇಶ ಕೊಡಲು ಹೋಗುವುದಿಲ್ಲ, ಆದರೆ ಸಲಹೆ ಮಾತ್ರ ಕೊಡುತ್ತಾನೆ. ಆ ವ್ಯಕ್ತಿ ಯಾವಾಗಲೂ ಜನರಲ್ಲಿ ಭಯ ಹುಟ್ಟಿಸಲು ಹೋಗುವುದಿಲ್ಲ, ಪ್ರೀತಿ ಮತ್ತು ಧೈರ್ಯವನ್ನು ಮಾತ್ರ ತುಂಬುತ್ತಾನೆ. ಆ ವ್ಯಕ್ತಿ ಯಾವಾಗಲೂ ಇತರರಿಗೆ ಅಸಹ್ಯ ಉಂಟು ಮಾಡುವುದಿಲ್ಲ, ಬದಲಾಗಿ ಅವರ ಆತ್ಮವಿಶ್ವಾಸ ಹಾಗೂ ಆತ್ಮಗೌರವ ಹೆಚ್ಚಿಸಲು ಸಹಾಯ ಮಾಡುತ್ತಾನೆ. ಇನ್ನು 8ನೇ ಗುಣ, ಸರ್ವಶ್ರೇಷ್ಠ ಎಂದು ಕರೆಯಲ್ಪಡುವ ಆ ವ್ಯಕ್ತಿಯ ಸುತ್ತಲೂ ಒಂದು ಪರಿಮಳ ಹರಡಿರುತ್ತದೆ. ಮಾತಿನಲ್ಲಿ ಹೇಳಲಾರದಂತ ಒಂದು ಸುಗಂಧ ಸುವಾಸನೆ ಅವರ ಸಮೀಪದಲ್ಲಿ ನಮಗೆ ಬರುತ್ತದೆ. ಅಗರಬತ್ತಿ ಹಚ್ಚಿದಂತೆ, ಚಂದನ ಚೆಲ್ಲಿದಂತೆ, ಕರ್ಪೂರ ಹಚ್ಚಿದಂತೆ, ಹೂವಿನ ಪರಿಮಳ ಬೀರುವಂತೆ ಆ ರೀತಿ ಕೆಲವು ಸುವಾಸನೆಗಳು ಅವರ ಸುತ್ತಲೂ ಯಾವಾಗಲೂ ಇರುತ್ತದೆ. ಶಿವನ ಕೃಪೆ ಇದ್ದಾಗ ಮಾತ್ರ ಅವರ ಸುತ್ತ ಈ ಶಕ್ತಿ ಅಥವಾ ಸುವಾಸನೆ ಇರಲು ಸಾಧ್ಯ. ಇನ್ನು ಕೊನೆ 9ನೇ ಗುಣ, ನಮ್ಮ ಶಾಸ್ತ್ರದಲ್ಲಿ ಬ್ರಹ್ಮ ಮುಹೂರ್ತಕ್ಕೆ ತುಂಬಾನೇ ವಿಶಿಷ್ಟತೆ ಇದೆ. ಅದನ್ನು ದೇವತೆಗಳು ತಿರುಗಾಡುವ ಸಮಯ ಎಂದು ಕರೆಯುತ್ತಾರೆ. ಆ ಸಮಯದಲ್ಲಿ ಮನಸ್ಸು ತುಂಬಾನೇ ಪ್ರಶಾಂತವಾಗಿರುತ್ತದೆ. ಪ್ರಕೃತಿಯು ಕೂಡ ತುಂಬಾ ಶಾಂತ ಸ್ವಭಾವದಿಂದ ಇರುತ್ತದೆ. ಅಂತ ಸಮಯದಲ್ಲಿ ನಿದ್ದೆಯಿಂದ ಏಳುವುದು ತುಂಬಾ ಉತ್ತಮವಾದಂತಹ ಗುಣ. ನಮ್ಮಲ್ಲಿ ತುಂಬಾ ಜನರಿಗೆ ಬ್ರಹ್ಮ ಮುಹೂರ್ತದ ನಂತರ ನಿದ್ದೆಯಿಂದ ಏಳುವುದು ಅಭ್ಯಾಸ. ಆದರೆ ಯಾರು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಅವರ ದಿನಚರಿ ಶುರು ಮಾಡುತ್ತಾರೋ ಅವರಲ್ಲಿ ಒಂದು ಮಹತ್ತರವಾದ ಶಕ್ತಿ ಅಡಗಿರುತ್ತದೆ. ಅವರು ಶಾಂತ ಸ್ವಭಾವ ಹೊಂದಿರುತ್ತಾರೆ. ಅವರು ಒಬ್ಬರೊಂದಿಗೆ ವಾದ ವಿವಾದ ಮಾಡಲು ಅಥವಾ ಗಲಾಟೆ ಚರ್ಚೆ ಮಾಡಲು ಇಷ್ಟಪಡುವುದಿಲ್ಲ. ಪ್ರತಿದಿನ ಯಾರು ಬ್ರಹ್ಮ ಮುಹೂರ್ತದಲ್ಲಿ ನಿದ್ದೆಯಿಂದ ಎಚ್ಚರಗೊಳ್ಳುತ್ತಾರೋ ಅವರ ಮೇಲೆ ತಪ್ಪದೆ ದೇವರ ಕೃಪೆ ಇರುತ್ತದೆ. ಅವರು ಅಂದುಕೊಂಡ ಕೆಲಸಗಳು ತಪ್ಪದೆ ಪೂರ್ತಿಯಾಗುತ್ತದೆ. ಮನಸ್ಸನ್ನು ಪ್ರಶಾಂತವಾಗಿ ಇರಿಸಿಕೊಳ್ಳುವ ಮಾರ್ಗದಲ್ಲಿ ಇದು ಕೂಡ ಒಂದು. ಬ್ರಹ್ಮ ಮುಹೂರ್ತದಲ್ಲಿ ಯಾರು ಯಾವ ಕೆಲಸ ಶುರು ಮಾಡಿದರೂ ಅದು ಒಳ್ಳೆ ಫಲಿತಾಂಶ ಕೊಡುತ್ತದೆ. ದೇವತೆಗಳೆಲ್ಲರೂ ಆ ವ್ಯಕ್ತಿಗೆ ಜೊತೆಯಾಗಿ ನಿಲ್ಲುತ್ತಾರೆ. ಆದ್ದರಿಂದಲೇ ನಮ್ಮ ಶಾಸ್ತ್ರಗಳಲ್ಲಿ ಯಾವ ಒಳ್ಳೆ ಕೆಲಸವಾದರೂ ಬ್ರಹ್ಮ ಮುಹೂರ್ತದಲ್ಲಿ ಶುರು ಮಾಡಬೇಕು ಎಂದು ಹೇಳಲಾಗಿದೆ. ಹಾಗಾಗಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಕೆಲಸ ಅಥವಾ ದಿನಚರಿ ಶುರು ಮಾಡುವವನು ಸರ್ವಶ್ರೇಷ್ಠ ಎಂದು ಶ್ರೀಕೃಷ್ಣ ಹೇಳಿದ್ದಾರೆ. ಅಂತವರ ಮನಸ್ಸು ಮತ್ತು ದೇಹ ಯಾವಾಗಲೂ ಪ್ರಶಾಂತವಾಗಿರುತ್ತದೆ. ಸತ್ಯ ಮತ್ತು ಸದಾಚಾರ ಮಾತ್ರವೇ ಅವರು ಪಾಲಿಸುತ್ತಾರೆ. ಶಿವನ ಚರಣಗಳಲ್ಲಿ ಪರಮಾನಂದ ಪಡೆಯುವವರು ಸರ್ವಶ್ರೇಷ್ಠರು. ಬೇರೆಯವರ ಮೇಲೆ ಅವಲಂಬಿಸದೆ, ಬೇರೆಯವರಿಗೆ ನೋವು ಕೊಡದೆ, ಕಷ್ಟ ಕೊಡದೆ ತನ್ನ ಕೆಲಸ ತಾನು ಮಾಡಿಕೊಂಡು ಹೋಗುವವನು ಉತ್ತಮ ವ್ಯಕ್ತಿ. ಪುರುಷರಲ್ಲಿ ಯಾವ ಪುರುಷ ತನ್ನ ಹೆಂಡತಿಯನ್ನು ಹೊರತುಪಡಿಸಿ ಬೇರೆ ಹೆಣ್ಣನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲವೋ, ತಾಯಿ ಹಾಗೂ ತಂಗಿಯ ಮೇಲೆ ತೋರಿಸುವಂತ ಅಭಿಮಾನ ಹಾಗೂ ಗೌರವ ಹೆಂಡತಿಯ ಮೇಲೂ ಕೂಡ ಯಾರು ತೋರಿಸುತ್ತಾರೋ ಅವರು ಸರ್ವಶ್ರೇಷ್ಠ ಎಂದು ಶ್ರೀಕೃಷ್ಣ ಹೇಳಿದ್ದಾರೆ. ಇನ್ನು ಮಹಿಳೆಯರಾದರೆ ಗಂಡನನ್ನು ಹೊರತುಪಡಿಸಿ ಪರಪುರುಷನ ಬಗ್ಗೆ ಯೋಚನೆ ಕೂಡ ಮಾಡದೆ ಗಂಡನ ಮನೆಗೆ ಬಂದ ನಂತರ ಆ ಮನೆಯವರು ತನ್ನವರು, ಗಂಡನ ತಂದೆ ತಾಯಿ ಅವಳ ತಂದೆ ತಾಯಿ, ಗಂಡನ ಅಕ್ಕ ತಂಗಿ ಅವಳ ಅಕ್ಕ ತಂಗಿ, ಗಂಡನ ಅಣ್ಣ ತಮ್ಮ ಅವಳ ಅಣ್ಣ ತಮ್ಮ ಎಂದು ಭಾವಿಸುತ್ತಾರೋ ಅವರು ಮಹಾಪತಿವ್ರತೆಗಳು ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಂತ ಪುರುಷ ಮತ್ತು ಮಹಿಳೆ ಇರುವ ಮನೆಯಲ್ಲಿ ಸುಖ ಶಾಂತಿಗೆ ಕೊರತೆ ಬರುವುದಿಲ್ಲ. ಅವರಿಂದ ಆ ಕುಟುಂಬ ಉನ್ನತ ಸ್ಥಾನಕ್ಕೆ ತಲುಪುತ್ತದೆ. ಆ ಕುಟುಂಬದ ಮೇಲೆ ಲಕ್ಷ್ಮೀ ಯೋಗ ಯಾವಾಗಲೂ ಇರುತ್ತದೆ. ಶಿವ ಯಾವಾಗಲೂ ಅವರ ಜೊತೆ ಇರುತ್ತಾರೆ. ಒಂದು ವೇಳೆ ನಿಮ್ಮಲ್ಲಿ ಈ ಗುಣಗಳು ಇಲ್ಲದಿದ್ದರೆ ಚಿಂತೆ ಬೇಡ. ಈ ಗುಣಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಇಂದಿನಿಂದ ಪ್ರಯತ್ನಿಸಿ. ಕೆಲವರಿಗೆ ಹುಟ್ಟಿನಿಂದ ಕೆಲವು ಗುಣಗಳು ಬರುತ್ತದೆ, ಆದರೆ ಬೆಳೆಯುತ್ತಾ ಅದು ಬದಲಾಗುತ್ತದೆ. ಹಾಗಾಗಿ ಹುಟ್ಟಿನಿಂದ ನಮ್ಮೊಳಗೆ ಇರದಂತ ಒಳ್ಳೆಯ ಗುಣಗಳನ್ನು ಬೆಳೆಯುತ್ತಾ ನಾವು ಕಲಿಯಬಹುದು. ಅದೇ ರೀತಿ ಹುಟ್ಟಿನಿಂದ ನಮ್ಮಲ್ಲಿರುವಂತ ಕೆಟ್ಟ ಗುಣಗಳನ್ನು ಬೆಳೆಯುತ್ತಾ ನಾವು ಬಿಡಬಹುದು. ಎಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲಿ, ನಮ್ಮ ಕೈಯಲ್ಲೇ ಇದೆ ಅನ್ನುವುದು ನೆನಪಿಟ್ಟುಕೊಳ್ಳಿ.
ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.